ರಾಜ್ಯದ ಸರ್ಕಾರಿ ನೌಕರರು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಮಹತ್ವದ ನಿರ್ಧಾರಕ್ಕೆ ಕೊನೆಗೂ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಣಯಕ್ಕೆ ಅಂಗೀಕಾರ ನೀಡಲಾಗಿದ್ದು, ಆಗಸ್ಟ್ 1ರಿಂದ ಅನ್ವಯವಾಗುವಂತೆ ವೇತನ ಆಯೋಗದ ಶಿಫಾರಸು ಜಾರಿಗೊಳ್ಳಲಿದೆ. ವೇತನ ಆಯೋಗದ ಶಿಫಾರಸು ಜಾರಿ ವಿಚಾರದಲ್ಲಿ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಿ ನೌಕರರ ನಡುವೆ ಹಗ್ಗ ಜಗಾಟ ನಡೆದಿತ್ತು. ಅಂತಿಮವಾಗಿ ಸರ್ಕಾರ ಒಪ್ಪಿಗೆ ನೀಡುವ ಮೂಲಕ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಈಡೇರಿದಂತಾಗಿದೆ. ಈ ಕುರಿತಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಚ್.ಎಸ್. ಜಯಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ನಿನ್ನೆಯ ಸಚಿವ ಸಂಪುಟದ ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸುಗಳನ್ನ ಯಥಾವತ್ತಾಗಿ ಜಾರಿಗೊಳಿಸುವುದಾಗಿ ಒಂದು ತೀರ್ಮಾನವನ್ನ ಕೈಗೊಂಡಿದೆ. ಇದು ಏನು ನಮ್ಮ 7ನೇ ವೇತನ ಆಯೋಗದ ಶಿಫಾರಸುಗಳಿದಾವೆ ಅದನ್ನ ಯಥಾವತ್ತಾಗಿ ಜಾರಿಗೊಳಿಸೋದು ಅಂತ ಅಂದ್ರೆ 7ನೇ ವೇತನ ಆಯೋಗದ ಶಿಫಾರಸುಗಳಲ್ಲಿ ರಾಜ್ಯ ಸರ್ಕಾರ ತನಗೆ ಇಚ್ಛೆ ಬಂದಂತಹ ದಿನಾಂಕದಿಂದ 7ನೇ ವೇತನ ಪರಿಷ್ಕರಣೆಯನ್ನ ಜಾರಿಗೊಳಿಸಬಹುದು ಅಂತ ಹೇಳಿ ಶಿಫಾರಸು ಮಾಡಿತ್ತು. ಮತ್ತೆ 27.5% ವೇತನ ಪರಿಷ್ಕರಣೆಗೆ ಶಿಫಾರಸನ್ನ ಮಾಡಿತ್ತು ಆಯೋಗ. ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವೂ ಕೂಡ 7ನೇ ವೇತನ ಆಯೋಗದ ಶಿಫಾರಸುಗಳೇನಿದಾವೆ ಅದನ್ನ ಯಥಾವತ್ತಾಗಿ ಜಾರಿ ಮಾಡಿ ನಮಗೆ ಅಂತ ಹೇಳಿ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಬಂದಿತ್ತು. ಆದ್ರೆ ಇದೇ ವೇಳೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಈ 7ನೇ ವೇತನ ಆಯೋಗದ ಶಿಫಾರಸುಗಳು ನೌಕರರಿಗೆ ಘೋರ ಅನ್ಯಾಯವನ್ನ ಮಾಡಲಿದ್ದಾವೆ ಅಂತ ಒಂದು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿತ್ತು. ಮತ್ತೆ ಯಾಕಂದ್ರೆ 7ನೇ ವೇತನ ಆಯೋಗ ಬಹಳ ವಿಳಂಬವಾಗಿ ವರದಿಯನ್ನ ಸಲ್ಲಿಸಿತು. 2023ನೇ ಏಪ್ರಿಲ್ ನಮ್ಮ ಒಕ್ಕೂಟದ ಒತ್ತಾಯದಿಂದಾಗಿ ಮಧ್ಯಂತರ ಪರಿಹಾರವನ್ನ ರಾಜ್ಯ ಸರ್ಕಾರ ಅವತ್ತು ಘೋಷಣೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ಮತ್ತೆ ಏನು 2023ನೇ ಏಪ್ರಿಲ್ ನಮಗೆ ಕೊಡಬೇಕಾಗಿರುವಂತಹ ಮಧ್ಯಂತರ ಪರಿಹಾರದ ದಿನಾಂಕದಿಂದಾನೇ ನಮಗೆ ಆರ್ಥಿಕ ಲಾಭವನ್ನು ಕೂಡ ಜಾರಿಗೊಳಿಸಬೇಕು ಅನ್ನುವಂಥದ್ದು ಒಕ್ಕೂಟದ ಆಗ್ರಹವಾಗಿತ್ತು. ಆದ್ರೆ 7ನೇ ವೇತನ ಆಯೋಗವಾಗ್ಲಿ ಅಥವಾ ಸಮಸ್ತ ರಾಜ್ಯ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸ್ತೀನಿ ಅಂತ ಹೇಳುವಂತಹ ನೌಕರ ಸಂಘವಾಗ್ಲಿ 7ನೇ ವೇತನದ ಶಿಫಾರಸುಗಳನ್ನ 2023ರಿಂದ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಬೇಡಿಕೆಯನ್ನ ಇಟ್ಟೇ ಇಲ್ಲ. ಇದರಿಂದಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ದೊಡ್ಡ ತುಂಬಲಾರದ ನಷ್ಟವಾಗಿದೆ. ಯಾಕಪ್ಪ ಅಂತ ಅಂದ್ರೆ 7ನೇ ವೇತನ ಆಯೋಗದ ಶಿಫಾರಸುಗಳಲ್ಲಿ ಮನೆ ಬಾಡಿಗೆ ಭತ್ಯೆಯನ್ನ ವಿಶೇಷವಾಗಿ ಬೆಂಗಳೂರಿನ ನೌಕರರಿಗೆ 24% 20%ಗೆ ಇಳಿಸಲಾಗಿದೆ. ಹಾಗೇನೆ ತುಟ್ಟಿ ಭತ್ಯೆಯನ್ನು ಕೂಡ ಡಿಯರ್ನೆಸ್ ಅಲವೆನ್ಸ್ ಅಂತ ಏನ್ ಕರಿತೀವಿ ಅದನ್ನು ಕೂಡ ಅದರ ಗುಣಾಂಕವನ್ನ 0.9% 0.72%ಗೆ ಇಳಿಸಲಾಗಿದೆ. ಇದೆಲ್ಲ ಒಟ್ಟಾರೆಯಾಗಿ 7.5% ಅಷ್ಟು ನೌಕರರಿಗೆ ವೇತನವನ್ನ ಒಟ್ಟಾರೆಯಾಗಿ ಇಳಿಕೆ ಮಾಡುವಂತ ಕ್ರಮಗಳಾಗಿವೆ. ಮತ್ತೆ 7ನೇ ವೇತನ ಆಯೋಗ ರಚನೆ ಸಂದರ್ಭದಲ್ಲೂ ಮತ್ತೆ ಮಧ್ಯಂತರ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡುವಾಗ್ಲೂ ಒಕ್ಕೂಟ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಾ ಇರುವಾಗ ಹೋರಾಟಗಳನ್ನ ಹತ್ತಿಕ್ಕುವಂತ ರೀತಿಯಲ್ಲಿ ನೌಕರ ಸಂಘ ತನ್ನ ಧೋರಣೆಯನ್ನ ಪ್ರದರ್ಶನ ಮಾಡಿತು. ಮತ್ತೆ ನಾಮಕಾವಸ್ಥೆಗೆ 1 ದಿನದ ಮುಷ್ಕರವನ್ನ ಕರೆದು 2 ಗಂಟೆಗೆ ಅದನ್ನ ವಾಪಸ್ ಹಿಂತೆಗೆದುಕೊಳ್ತು. ಇದೀಗ ಕೂಡ 7ನೇ ವೇತನ ಆಯೋಗದ ಶಿಫಾರಸುಗಳನ್ನ ಮಾಡುವಾಗ್ಲೂ ಕೂಡ ಜೂನ್ 19ನೇ ತಾರೀಕು ಸಚಿವಾಲಯದ ಮುಂಭಾಗದಲ್ಲಿ ಒಕ್ಕೂಟ ಮತ್ತೆ ರಾಜ್ಯದ ವಿವಿಧೆಡೆಗಳಲ್ಲಿ ಹೋರಾಟ ಮಾಡಿದ ನಂತರನೇ ನೌಕರ ಸಂಘ ತನ್ನ ಧ್ವನಿಯನ್ನ ಎತ್ತಕ್ಕೂ ಆಗದೇನೆ ಇರುವಂತ ದುಸ್ಥಿತಿಯಲ್ಲಿ ಇದೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇರುವಂತದ್ದಿಷ್ಟೇ. ಮತ್ತೆ ಏನು 7ನೇ ವೇತನ ಆಯೋಗದ ಶಿಫಾರಸುಗಳನ್ನ ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅದನ್ನ ರಾಜ್ಯ ಸರ್ಕಾರಿ ನೌಕರ ಸಂಘ ಅಭಿನಂದನೆಗಳನ್ನು ಕೂಡ ಹೇಳ್ಬಿಟ್ಟಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕಳೆದ ಒಂದು ವರ್ಷದಲ್ಲಿ ಸುಮಾರು 10,000 ಕೋಟಿ ವೇತನ ಸೌಲಭ್ಯದ ನಷ್ಟವಾಗಿದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ. ಮತ್ತೆ ಯಾವುದೇ ಹೋರಾಟ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತ ನಾವೇನ್ ಹೇಳ್ತೀವಿ, ಹಾಗೆ ಹೋರಾಟ ಇಲ್ಲದೆ ಯಾವುದೇ ರೀತಿಯ ಸೌಲಭ್ಯಗಳನ್ನ ನಾವು ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅರ್ಥ ಮಾಡ್ಕೋಬೇಕು. ಮತ್ತು ಈಗಲಾದ್ರೂ ಕೂಡ ಸಂಘದ ಮೇಲೇನೆ ಪೂರ್ತಿ ಅವಲಂಬಿತವಾಗದೆ ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು. ಮತ್ತೆ ರಾಜ್ಯ ಸರ್ಕಾರ ಕೂಡ ಸರ್ಕಾರಿ ನೌಕರರ ಒಕ್ಕೂಟ ಎತ್ತುತ್ತಾ ಇರುವಂತ ಪ್ರಶ್ನೆಗಳೇನಿದಾವೆ, ಹೊರಗುತ್ತಿಗೆ ನೌಕರರಿಗೆ ವೇತನ ಸೌಲಭ್ಯ, ಸೇವಾ ಭದ್ರತೆ, ಮತ್ತೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂಥದ್ದು, ಮತ್ತೆ ನೆರೆಹೊರೆಯ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಸರಿಸಮನಾದಂತಹ ವೇತನ ಸೌಲಭ್ಯವನ್ನ
ಕೊಡಬೇಕಾಗಿರುವಂತ ಕರ್ತವ್ಯ ರಾಜ್ಯ ಸರ್ಕಾರದ ಮೇಲಿದೆ. ಹಾಗಾಗಿ ಒಕ್ಕೂಟದ ಬೇಡಿಕೆಗಳನ್ನ ಪುನರ್ ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರ ಸೂಕ್ತ ತೀರ್ಮಾನ ತಗೋಬೇಕು ಅಂತ ನಾವು ಒಕ್ಕೂಟದ ಪರವಾಗಿ ಮತ್ತೆ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಆಗ್ರಹವನ್ನ ಮಾಡ್ತೇವೆ.